ಹಾಯ್ ದೋಸ್ತರು ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರಿ ಅಂತೇಳಿ ತಿಳ್ಕೊತೀನಿ ದೋಸ್ತರು. ನೋಡಿರಿ, ಇವತ್ತು ಮಂಗಳವಾರ ಐತೆ ರೀ. ನಮ್ಮ ಒಂದು ಕೇರೂರು ಮಾರ್ಕೆಟ ಫುಲ್ ಜೋರು ಇವತ್ತು. ಇಲ್ಲೇ ನೋಡತ್ತೀರಿ ನೋಡಿರಿ, ಇವು ಮರಿಗಳನ್ನ ನಾವು ನಮ್ಮ ಫ್ರೆಂಡ್ ಒಬ್ಬರು ಅದಾರ ರೀ, ಅವ್ರಿಗೆ ನಾವು ಈ ಒಂದು ಮರಿಗಳನ್ನು ನಾವು ಕಳಿಸ್ಕೊಟ್ವಿ. ಗುರುಗುಂಟ ಪಾಳ್ಯ ಬೆಂಗಳೂರು ಕಡೆ ಇವು ಮರಿಗಳನ್ನೆಲ್ಲ ಇಳಿಸ್ಕೊತಾರೆ ಅವರು. ಇವು ಬಂದು ಫಾರ್ಮ್ ಒಳಗೆ ವ್ಯವಹಾರ ಮುಗಿದಿದ್ದು ರೀ. ಇವು ಆ ಒಂದು ಫಾರ್ಮಿಂದ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 5 ಗಂಟೆ 5:15 ಲೋಡ್ ಮಾಡಿದ್ವಿ. ಆಮೇಲೆ ಇಲ್ಲಿ ಬಜಾರಿಗೆ ಬರಬೇಕಾದ್ರೆ ಒಂದು 8 ಗಂಟೆ ಆಗಿತ್ತು ರೀ. ಆಮೇಲೆ 8 ಗಂಟೆಗೆ ಇಳಿಸಿ ಕ್ಯಾಸಿ ಅಂದರೆ ಬೊಲೋರೋ ಗಾಡಿಯಿಂದ ಕೆಳಗೆ ಇಳಿಸಿ ಮರಿಗಳಿಗೆ ನೀಟಾಗಿ ಈ ರೀತಿಯಾಗಿ ಪೇಂಟನ್ನು ಮಾಡಿದ್ವಿ. ಪೇಂಟ್ ಮಾಡಿ ಕ್ಯಾಸಿ ಮರಿಗಳನ್ನ ಒಂದು ದೊಡ್ಡ ಗಾಡಿ, ಅದು ಆ ಕಡೆಯಿಂದ ಒಂದು BSK ಗಾಡಿ ಬರ್ತದೆ ರೀ, ಆ ಒಂದು ಗಾಡಿಗೆ ಹಾಕಾಕ ಮರಿಗಳನ್ನ ನಾವು ತೊಗೊಂಡು ಹೋದ್ವಿ. ಬಕ್ರೀದ್ ಆದಮೇಲೆ ಟೋಟಲ್ ನಾವು ಒಂದು ಬೆಂಗಳೂರು ಭಾಗ ಮತ್ತು ತಮಿಳ್ನಾಡು, ಆಮೇಲೆ ಅಲ್ಲಿಂದ ಹೈದರಾಬಾದ, ಟೋಟಲ್ ಆಗಿ ಒಂದು 1000 ಮರಿಗಳನ್ನ ನಾವು ಕೊಟ್ಟಿವಿ. ನಮ್ಮ ಕಡೆಯಿಂದ 1000 ಮರಿಗಳು ಹೋಗಿದ್ದಾವೆ. ನಂತರ ನಾವು ಮರಿಗಳನ್ನ ಗಾಡಿ ಹತ್ರ ತೊಗೊಂಬಂದು ಗಾಡಿಗೆ ಹಾಕಾಕತ್ತೀವಿ ನೋಡ್ರಿ. ಇದೇ ಗಾಡಿ. ಈ ಗಾಡಿಗೆ ಮರಿಗಳನ್ನು ಹಾಕಿದೆವಪ್ಪ ಅಂದ್ರೆ ಆಲ್ಮೋಸ್ಟ್ ರಾತ್ರಿ 1 ಗಂಟೆ 2 ಗಂಟೆ ರಾತ್ರಿ ಮರಿಗಳು ರೈತರಿಗೆ ರೀಚ್ ಆಗುತ್ತೆ ರೀ. ಆಮೇಲೆ ಅವ್ರು ಅಲ್ಲಿಂದ ತೊಗೊಂಡೋಗಿ ಕೆಲವೊಂದಿಷ್ಟು ಮೆಡಿಸಿನ್ ಅದಾವೆ ರೀ, ಅವನ್ನೆಲ್ಲ ನಾವು ಈ ರೀತಿಯಾಗಿ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಅವರು ಕೂಡ ಮೇಂಟೈನ್ ಮಾಡ್ತಾರೆ. ಇವು ಮರಿಗಳನ್ನ ಬಕ್ರೀದ್ ತನಕ ಸಾಕುವಂಥ ಮರಿಗಳಿವು. ಭಾಳ ಚಲೋದವು. ವೇಟ್ ತೂಕ ಎಲ್ಲ ಭಾಳ ದೊಡ್ಡದು. ಅಂದ್ರೆ ಫಾರ್ಮಿಗೆ ಇದ್ದಂಥ ಮರಿಗಳು, ಫಾರ್ಮ್ ಒಳಗೆ ರೂಢಿ ಇದ್ದಂಥ ಮರಿಗಳು, ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ ಇವು. ದೋಸ್ತ ನೋಡ್ರಿ, ಹಂಗೇನಾದ್ರೂ ನಿಮ್ಗೆ ಏನಾದರೂ ಬೇಕಿತ್ತಪ್ಪ ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮದು ಬಾಗಲಕೋಟೆ ಡಿಸ್ಟಿಕ್ ಬಾದಾಮಿ ತಾಲೂಕು. ಆಲ್ರೆಡಿ ನಮ್ಮ ಹತ್ರ ನಮ್ಮ ಅಂಡರ್ ಒಳಗೆ ನೀವು ಬಜಾರ್ ದಿನ ಬಿಟ್ಟು ಮಿಕ್ಕಿದ ದಿನ ಬಂದರೂ ಕೂಡ ಭಾಳಷ್ಟು ಮರಿಗಳು ಇರ್ತಾವೆ. 100-200 ಮರಿಗಳು ಇರ್ತಾವೆ. ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ನ ನಿಮ್ಗೆ ಡಿಸ್ಕ್ರಿಪ್ಷನಿಗೆ ಕೊಟ್ಟಿರ್ತೀನಿ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ.